ನಮಸ್ಕಾರ ಸ್ನೇಹಿತರೆ, ನೀವು ಮೇರೀಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದು ನಾನು ನಿಮ್ಮ ದೀಪಕ್ ಕುಮಾರ್ ಟಿ ತಮಗೆಲ್ಲ ಆದರದ ಸ್ವಾಗತ ಕೋರ್ತೇನೆ. ಇವತ್ತು ನಾವು ನಿಮ್ಮ ಮನೆಯ ತೋಟದಲ್ಲಿ ಚಿನ್ನದ ಬೆಳೆ ಬೆಳೆಯುವ ಬಗ್ಗೆ ಮಾತನಾಡಲಿದ್ದೇವೆ. ಅರಿಶಿನ ನಮ್ಮ ಅಡುಗೆ ಮನೆಯಲ್ಲಿ ಒಂದು ಮಸಾಲೆ ಪದಾರ್ಥ ಮಾತ್ರವಲ್ಲ, ಅದೊಂದು ಅದ್ಭುತ ಔಷಧೀಯ ಸಸ್ಯ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದಕ್ಕೆ ವಿಶೇಷ ಸ್ಥಾನವಿದೆ. ನಿಮ್ಮ ಮನೆಯಲ್ಲೇ ತಾಜಾ ಸಾವಯವ ಅರಿಶಿನ ಬೆಳೆಯುವುದು ಹೇಗೆಂದು ತಿಳಿಯಲು ಸಿದ್ಧರಾಗಿ. ಮೊದಲಿಗೆ ಮನೆಯಲ್ಲೇ ಅರಿಶಿನ ಏಕೆ ಬೆಳೆಯಬೇಕು ಅನ್ನೋದಕ್ಕೆ ಉತ್ತರಿಸ್ತೇನೆ. ಅರಿಶಿನವನ್ನು ಭಾರತೀಯ ಕೇಸರಿ ಎಂದು ಕರೆಯುತ್ತಾರೆ. ಇದು ಕರ್ಕ್ಯುಮಿನ್ ಎಂಬ ಸಂಯುಕ್ತವನ್ನು ಹೊಂದಿದ್ದು, ಇದು ಪ್ರಬಲವಾದ ಆಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ. ಜೀರ್ಣಕ್ರಿಯೆಗೆ, ರೋಗ ನಿರೋಧಕ ಶಕ್ತಿಗೆ, ಚರ್ಮದ ಆರೋಗ್ಯಕ್ಕೆ ಇದು ಉತ್ತಮ. ಮಾರುಕಟ್ಟೆಯಲ್ಲಿ ಸಿಗುವ ಅರಿಶಿನದಲ್ಲಿ ಕಲಬೆರಕೆ ಇರ್ಬೋದು, ಆದರೆ ನಿಮ್ಮ ಮನೆಯಲ್ಲೇ ಬೆಳೆಸಿದರೆ ಶುದ್ಧ ಅರಿಶಿನವನ್ನು ಬಳಸುವಾಗ ಅದರ ಪರಿಶುದ್ಧತೆಯ ಸಂಪೂರ್ಣ ಖಾತ್ರಿ ಇರುತ್ತದೆ. ಇಂತಹ ಅರಿಶಿನವನ್ನು ಬೆಳೆಯುವುದು ಕಷ್ಟವಲ್ಲ. ಇದಕ್ಕೆ ಕೆಲವು ಮೂಲಭೂತ ಅಂಶಗಳು ಬೇಕು. ಅದನ್ನೀಗ ತಿಳಿಸುತ್ತಾ ಸಾಗುತ್ತೇನೆ. ಒಂದನೇದಾಗಿ, ಅರಿಶಿನಕ್ಕೆ ಪ್ರತಿದಿನ ಕನಿಷ್ಠ 4 ರಿಂದ 6 ಗಂಟೆಗಳ ನೇರ ಸೂರ್ಯನ ಬೆಳಕು ಬೇಕು. ಎರಡನೇದಾಗಿ, ನೀರು ನಿಲ್ಲದ ಫಲವತ್ತಾದ ಸಾವಯವ ಅಂಶಗಳಿಂದ ಸಮೃದ್ಧವಾಗಿರುವ ಮಣ್ಣು ಸೂಕ್ತ. ಅಂದರೆ ಮರಳು ಮಿಶ್ರಿತ ಗೋಡು ಮಣ್ಣು ಉತ್ತಮ ಎಂದರ್ಥ. ಮೂರನೇದಾಗಿ, ನಿಯಮಿತವಾಗಿ ನೀರುಣಿಸಬೇಕು, ಆದರೆ ಮಣ್ಣು ಜೌಗಾಗಬಾರದು. ನಾಲ್ಕನೇದು, ಬೆಚ್ಚಗಿನ ಆರ್ದ್ರ ವಾತಾವರಣ ಅರಿಶಿನದ ಬೆಳೆಗೆ ಸೂಕ್ತ. ಇದರ ನಂತರ ಮುಖ್ಯವಾಗಿ ಬೇಕಾಗಿರೋದು ನೆಡುವ ಅರಿಶಿನದ ಕೊಂಬು. ಇವುಗಳನ್ನು ರೈಸೋಮ್ಗಳು ಅಂತ ಕರೀತಾರೆ. ಉತ್ತಮ ಗುಣಮಟ್ಟದ ಆರೋಗ್ಯಕರ ರೈಸೋಮ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇವುಗಳಲ್ಲಿ ಸಣ್ಣ ಮೊಗ್ಗುಗಳು ಇರಬೇಕು. ಹೀಗೆ ಆಯ್ಕೆ ಮಾಡಿಕೊಂಡ ದೊಡ್ಡ ಕೊಂಬುಗಳನ್ನು 1 ರಿಂದ 2 ಇಂಚು ಉದ್ದ ತುಂಡಾಗಿ ಕತ್ತರಿಸಿ. ಪ್ರತಿಯೊಂದು ತುಂಡಿನಲ್ಲಿ ಕನಿಷ್ಠ 1 ಕಣ್ಣು ಅಥವಾ ಮೊಗ್ಗು ಇರುವಂತೆ ಗಮನಹರಿಸಿ. ನಂತರ ತುಂಡರಿಸಿದ ತುಂಡುಗಳನ್ನು ನೆಡುವ ಮೊದಲು 2-3 ದಿನಗಳ ಕಾಲ ನೆರಳಿನಲ್ಲಿ ಒಣಗಿಸಬೇಕು. ಹೀಗೆ ಮಾಡುವುದರಿಂದ ಶಿಲೀಂಧ್ರ ರೋಗಗಳನ್ನು ತಡೆಯಬಹುದು. ಈಗ 16 ಇಂಚಿನ ಪಾಟ್ ಅಥವಾ ತೋಟದ ಜಾಗದಲ್ಲಿ 6 ರಿಂದ 8 ಇಂಚು ಆಳದ ಗುಂಡಿಗಳನ್ನು ಮಾಡಿ, ಪ್ರತಿ ಗುಂಡಿಯಲ್ಲಿ ಒಂದು ಅರಿಶಿನದ ತುಂಡನ್ನು ಮೊಗ್ಗು ಮೇಲ್ಮುಖವಾಗಿರುವಂತೆ ಇರಿಸಿ. ತೋಟದಲ್ಲಿ ನೆಡುವುದಾದರೆ ಅವುಗಳ ನಡುವೆ 8 ರಿಂದ 10 ಇಂಚುಗಳ ಅಂತರವಿರಲಿ. ಮಣ್ಣಿನಿಂದ ಮುಚ್ಚಿ ಚೆನ್ನಾಗಿ ನೀರು ಹಾಕಿ. ನಿಮ್ಮಲ್ಲಿ ತೋಟದ ಜಾಗ ಇಲ್ಲವೇ? ಚಿಂತಿಸಬೇಡಿ, ಪಾಟ್ಗಳಲ್ಲಿಯೂ ಅರಿಶಿನ ಸುಲಭವಾಗಿ ಬೆಳೆಯಬಹುದು. ಕನಿಷ್ಠ 12 ರಿಂದ 18 ಇಂಚು ಅಗಲ ಮತ್ತು ಆಳವಿರುವ ದೊಡ್ಡ ಪಾಟ್ಗಳನ್ನು ಆಯ್ಕೆ ಮಾಡಿ. ಈ ಪಾಟ್ಗಳಿಗೆ ಕೆಳಭಾಗದಲ್ಲಿ ನೀರು ಹರಿದು ಹೋಗಲು ರಂಧ್ರಗಳಿರಬೇಕು. ಅದರೊಳಗೆ ತಿಳಿಸಲಿರುವ ಸಾಮಗ್ರಿಗಳ ಮಿಶ್ರಣ ತುಂಬಿ. ಅಂದರೆ 50% ಸಾವಯವ ಗೊಬ್ಬರ, ಕಾಂಪೋಸ್ಟ್ ಅಥವಾ ಎರೆಹುಳುಗಳ ಗೊಬ್ಬರ ಸೇರಿರಬೇಕು. 30% ತೋಟದ ಮಣ್ಣು, 20% ಮರಳನ್ನು ಮಿಶ್ರಣ ಮಾಡಿ. ಇದರಿಂದ ನೀರು ಚೆನ್ನಾಗಿ ಹರಿದು ಹೋಗಲು ಸಹಾಯವಾಗುತ್ತದೆ. ಇಷ್ಟಾದ ನಂತರ ತೋಟದಲ್ಲಿ ನೆಟ್ಟಂತೆ ಪಾಟ್ ಮಧ್ಯದಲ್ಲಿ ಅರಿಶಿನದ ತುಂಡನ್ನು ನೆಟ್ಟು ಮಣ್ಣಿನಿಂದ ಮುಚ್ಚಿ ನೀರು ಹಾಕುವುದು. ಅರಿಶಿನದ ಗಿಡಗಳಿಗೆ ಸರಿಯಾದ ಆರೈಕೆ ಬಹಳ ಮುಖ್ಯ. ಆದುದರಿಂದ ಅರಿಶಿನ ಗಿಡಗಳಿಗೆ ಮಣ್ಣು ಯಾವಾಗಲೂ ಸ್ವಲ್ಪ ತೇವವಾಗಿರುವಂತೆ ನೋಡಿಕೊಳ್ಳಿ. ಆದರೆ ಅತಿಯಾದ ನೀರು ಹಾಕಬೇಡಿ. ಬೆಳಗ್ಗೆ ನೀರು ಹಾಕುವುದು ಅತ್ಯುತ್ತಮ. ಮಳೆಗಾಲದಲ್ಲಿ ನೀರು ಹಾಕುವ ಅಗತ್ಯವಿರುವುದಿಲ್ಲ. ಅರಿಶಿನ ಗಿಡಗಳ ಅತ್ಯುತ್ತಮ ಬೆಳವಣಿಗೆಗೆ ಪ್ರತಿ 2 ರಿಂದ 3 ತಿಂಗಳಿಗೊಮ್ಮೆ ಸಾವಯವ ಗೊಬ್ಬರ ಅಂದರೆ ಕಾಂಪೋಸ್ಟ್, ಎರೆಹುಳು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕಿ. ರಾಸಾಯನಿಕ ಗೊಬ್ಬರಗಳನ್ನು ಆದಷ್ಟು ದೂರವಿಟ್ಟು ತಪ್ಪಿಸಿ. ಕಳೆಗಳು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದರಿಂದ ಅವುಗಳನ್ನು ನಿಯಮಿತವಾಗಿ ಅಂದರೆ ಕನಿಷ್ಠ ವಾರಕ್ಕೊಮ್ಮೆ ತೆಗೆಯಿರಿ. ಈ ರೀತಿ ಮಾಡುವುದರಿಂದ ಅರಿಶಿನ ಗಿಡಗಳ ಉತ್ತಮ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಅರಿಶಿನದ ಗಿಡಗಳಿಗೆ ಸಾಮಾನ್ಯವಾಗಿ ಕೀಟಗಳ ಕಾಟ ಕಡಿಮೆ, ಆದರೆ ಎಲೆ ತಿನ್ನುವ ಹುಳುಗಳು ಅಥವಾ ರೈಸೋಮ್ ಕೊಳೆಯುವಿಕೆ ಸಮಸ್ಯೆ ಬರಬಹುದು. ಹಾಗಾಗಿ ಕೀಟಗಳಿಂದ ಸಸಿಗಳನ್ನು ರಕ್ಷಣೆ ಮಾಡಲು ಬೇವಿನ ಎಣ್ಣೆ ಸಿಂಪಡಿಸುವುದು ಅಥವಾ ಕೈಯಾರೆ ಕೀಟಗಳನ್ನು ತೆಗೆಯುವುದು ಉತ್ತಮ. ಇನ್ನು ರೋಗಗಳ ನಿವಾರಣೆಗಾಗಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಮತ್ತು ಉತ್ತಮ ಗಾಳಿ ಸಂಚಾರಕ್ಕೆ ಅವಕಾಶ ನೀಡುವುದು ರೈಸೋಮ್ಗಳ ಕೊಳೆಯುವಿಕೆಯನ್ನು ತಡೆಯುತ್ತದೆ. ಇದರೊಂದಿಗೆ ರೋಗದ ಸುಳಿವು ಸಿಕ್ಕಲ್ಲಿ ತಕ್ಷಣ ರೋಗಗ್ರಸ್ತ ಭಾಗಗಳನ್ನು ತೆಗೆದುಹಾಕಿ. ಇಷ್ಟೆಲ್ಲ ಆರೈಕೆ ನಂತರ ಗಿಡಗಳಲ್ಲಿ ಹೂ ಬಿಡದೆ ಇರುತ್ತಾ? ಖಂಡಿತ ಅರಿಶಿನದ ಗಿಡಗಳು ಸುಂದರವಾದ ಹೂಗಳನ್ನು ಬಿಡುತ್ತವೆ. ಇದು ಆರೋಗ್ಯ ಮತ್ತು ಬೆಳವಣಿಗೆಯ ಸಂಕೇತ. ಈ ಹೂಗಳು ಗಿಡಕ್ಕೆ ಯಾವುದೇ ಹಾನಿ ಮಾಡುವುದಿಲ್ಲ, ಬದಲಾಗಿ ತೋಟಕ್ಕೆ ಸೌಂದರ್ಯವನ್ನು ನೀಡುತ್ತದೆ. ಅರಿಶಿನ ಬೆಳೆಯಲು 7 ರಿಂದ 10 ತಿಂಗಳು ಬೇಕಾಗುತ್ತದೆ. ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಲು ಆರಂಭಿಸಿದಾಗ ಕೊಯ್ಲಿಗೆ ಸಿದ್ಧವಾಗಿದೆ ಎಂದರ್ಥ. ಗಿಡ ಒಣಗಿದಾಗ ಗಿಡದ ಸುತ್ತಲಿನ ಮಣ್ಣನ್ನು ನಿಧಾನವಾಗಿ ಸಡಿಲಗೊಳಿಸಿ ಗಿಡವನ್ನು ಬುಡದಿಂದ ಹಿಡಿದು ನಿಧಾನವಾಗಿ ಎಳೆಯಿರಿ. ಹೀಗೆ ಮಾಡಿದಾಗ ಅರಿಶಿನ ಕೊಂಬುಗಳು ಮಣ್ಣಿನಿಂದ ಹೊರಬರುತ್ತವೆ. ಈಗ ಕೊಂಬುಗಳಿಗೆ ಅಂಟಿಕೊಂಡಿರುವ ಮಣ್ಣನ್ನು ನಿಧಾನವಾಗಿ ತೆಗೆದುಹಾಕಿ. ನಂತರ ತಾಯಿ ಕೊಂಬು ಅಂದರೆ ಮೊದಲು ನೆಟ್ಟ ಕೊಂಬು
ಮತ್ತು ಹೊಸದಾಗಿ ಬೆಳೆದ ಕೊಂಬುಗಳನ್ನು ಬೇರ್ಪಡಿಸಿ. ಹೊಸ ಕೊಂಬುಗಳನ್ನು ಮುಂದಿನ ಬೆಳೆಗೆ ಬಳಸಬಹುದು. ಕೊಯ್ಲು ಮಾಡಿದ ನಂತರ ಅರಿಶಿಣವನ್ನು ನೇರವಾಗಿ ಬಳಸ್ಬೋದು ಅಥವಾ ಪುಡಿ ಮಾಡಿಕೊಳ್ಳಬಹುದು. ಹೀಗೆ ಬಳಸುವ ಮೊದಲು ಕೊಂಬುಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಮಣ್ಣು ತೆಗೆದು ಸ್ವಚ್ಛಗೊಳಿಸುವುದು. ಸ್ವಚ್ಛಗೊಳಿಸಿದ ಕೊಂಬುಗಳನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ಅರಿಶಿನ ಕೊಂಬುಗಳನ್ನು 45ರಿಂದ 60 ನಿಮಿಷಗಳ ಕಾಲ ಕುದಿಸಿ. ಇದು ಅರಿಶಿನವನ್ನು ಮೃದುಗೊಳಿಸುತ್ತದೆ ಮತ್ತು ಬಣ್ಣವನ್ನು ಸರಿಪಡಿಸುತ್ತದೆ. ಕುದಿಸಿದ ಅರಿಶಿನವನ್ನು ತೆಗೆದು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ. ಇದು ಸಂಪೂರ್ಣವಾಗಿ ಒಣಗಲು 1 ರಿಂದ 2 ವಾರಗಳು ಬೇಕಾಗಬಹುದು. ಒಣಗಿದ ನಂತರ ಅದು ಗಟ್ಟಿಯಾಗಿ ಒಡೆಯುತ್ತದೆ. ಒಣಗಿದ ಅರಿಶಿನವನ್ನು ಮಿಕ್ಸಿಯಲ್ಲಿ ಅಥವಾ ಗ್ರೈಂಡರ್ನಲ್ಲಿ ಪುಡಿ ಮಾಡಿ ಈಗ ಶುದ್ಧವಾದ ಮನೆಯ ಅರಿಶಿನದ ಪುಡಿ ಬಳಸಲು ಸಿದ್ಧ. ನೀವು ಬೆಳೆದ ಈ ಶುದ್ಧ ಅರಿಶಿನವನ್ನು ವಿವಿಧ ರೀತಿಯಲ್ಲಿ ಬಳಸಬಹುದು. ಅಡುಗೆಯಲ್ಲಿ ಕರಿ, ಸಾಂಬಾರ್, ಪಲ್ಯಗಳಿಗೆ ಬಣ್ಣ ಮತ್ತು ರುಚಿ ನೀಡಲು ರಾತ್ರಿ ಮಲಗುವ ಮುನ್ನ ಅರಿಶಿನದ ಪುಡಿ ಬೆರೆಸಿದ ಹಾಲನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಸೌಂದರ್ಯವರ್ಧಕವಾಗಿ ಮುಖದ ಪ್ಯಾಕ್ ಹಾಗೂ ಗಾಯಗಳಿಗೆ ಹಚ್ಚಲು ಉಪಯೋಗಿಸಬಹುದು. ಕೊನೆಯಲ್ಲಿ ಒಂದು ಕಿವಿಮಾತು: ಅರಿಶಿನವನ್ನು ಗಾಳಿಯಾಡದ ಡಬ್ಬದಲ್ಲಿ ಸಂಗ್ರಹಿಸಿ. ತಾಜಾ ಅರಿಶಿನವನ್ನು ಫ್ರಿಡ್ಜ್ನಲ್ಲಿ ಇಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಮನೆಯಲ್ಲೇ ಅರಿಶಿನ ಬೆಳೆಯುವುದು ಎಷ್ಟು ಸುಲಭ ಮತ್ತು ಪ್ರಯೋಜನಕಾರಿ ಎಂದು. ಇದು ನಿಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲ, ನಿಮ್ಮ ತೋಟದ ಸೌಂದರ್ಯಕ್ಕೂ ಕೊಡುಗೆ ನೀಡುತ್ತದೆ. ಹಿಂದೆ ನಿಮ್ಮ ಅರಿಶಿನ ಬೆಳೆಯುವ ಪ್ರಯಾಣವನ್ನು ಆರಂಭಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಮೇರಿಸ್ ಮನೆ ಗಾರ್ಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ. ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.